ಗಾನ ನಿಲ್ಲಿಸಿದೆ ಸಂಗೀತ ಲೋಕದ ಹೃದಯ ಕೋಗಿಲೆ. ಎಸ್ ಜಾನಕಿ ಅವರ ಅಗಲಿಕೆಗೆ ಕರುನಾಡು ಕಂಬನಿ ಮಿಡಿದಿದೆ. ಮಧುರ ಸಂಗೀತದ ಅಪೂರ್ವ ಸುವರ್ಣ ಯುಗ ಈ ಮೂಲಕ ಅಂತ್ಯಗೊಂಡಿದೆ. ಸದ್ಯ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಎಸ್ ಜಾನಕಿ ಅವರ ಪಾರ್ಥಿವದ ಅಂತಿಮ ದರ್ಶನ ಆಗ್ತಾ ಇದೆ. ಸ್ಯಾಂಡಲ್ವುಡ್ ನಟ ನಟಿಯರು ಜಾನಕಿ ಅಮ್ಮನವರನ್ನ ನೆನೆದು ಕಣ್ಣೀರು ಹಾಕ್ತಾ ಇದ್ದಾರೆ, ವಿದಾಯ ಹೇಳ್ತಾ ಇದ್ದಾರೆ. ಅಭಿಮಾನಿಗಳು, ಸಾವಿರಾರು ಅಭಿಮಾನಿಗಳು ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ಬೆಳಗ್ಗೆ 8 ಗಂಟೆಯಿಂದಲೂ ಕೂಡ ಪಾರ್ಥಿವದ ಅಂತಿಮ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಮಧ್ಯಾಹ್ನ 3 ಗಂಟೆಯವರೆಗೂ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಅಂತಿಮ ದರ್ಶನ ನೋಡ್ತಾ ಇದ್ದೀರಿ. ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಬಂದು ಸ್ವರ ಸಾಮ್ರಾಜ್ಞಿಗೆ ಅಂತಿಮ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಆಂಧ್ರದಲ್ಲಿ ಹುಟ್ಟಿ ಮೈಸೂರಿನಲ್ಲಿ ನೆಲೆಯೂರಿದ್ದಂತಹ ಎಸ್ ಜಾನಕಿ 70-80ರ ದಶಕದಲ್ಲಿ ಕನ್ನಡದಲ್ಲಿ ನಂಬರ್ 1 ಗಾಯಕಿ ಅನ್ನುವಂತಹ ಖ್ಯಾತಿಯನ್ನ ಪಡೆದಂಥವರು. 17ಕ್ಕೂ ಅಧಿಕ ಭಾಷೆಗಳಲ್ಲಿ 48,000ಕ್ಕೂ ಅಧಿಕ ಹಾಡುಗಳನ್ನ ಹಾಡಿ ಸೈ ಎನಿಸಿಕೊಂಡಿದ್ದಾರೆ. ಕೇವಲ 3ನೇ ವಯಸ್ಸಿನಲ್ಲೇ ಸಂಗೀತ ಅಭ್ಯಾಸ ಮಾಡೋದನ್ನ ಪ್ರಾರಂಭ ಮಾಡಿದಂತಹ ಎಸ್ ಜಾನಕಿಯವರು ಇತ್ತೀಚಿನ ದಿನಗಳವರೆಗೂ ಕೂಡ ಹಾಡ್ತಾ ಇದ್ರು. 20ರ ಹರೆಯದಲ್ಲಿ ಚಿಕ್ಕಪ್ಪನ ಸಲಹೆಯಂತೆ ಚೆನ್ನೈಗೆ ತೆರಳಿ ಅಲ್ಲಿ MS ಸ್ಟುಡಿಯೋದಲ್ಲಿ ಸಂಗೀತ ನಿರ್ದೇಶಕ R ಸುದರ್ಶನಂ ಅವರ ಬಳಿ ಗಾಯಕಿಯಾಗಿ ಕೆಲಸ ಆರಂಭ ಮಾಡಿದ್ರು. 1957ರಲ್ಲಿ ತಮಿಳು ಚಿತ್ರ ವಿಧಿಯಿನ್ ವಿಳೆಯಾಟ್ಟು ಈ ಮೂಲಕ ಹಿನ್ನೆಲೆ ಗಾಯನಕ್ಕೆ ಪದಾರ್ಪಣೆ ಮಾಡಿದಂತಹ ಎಸ್ ಜಾನಕಿ ಅಮ್ಮನವರು 48,000ಕ್ಕೂ ಅಧಿಕ ಹಾಡುಗಳನ್ನು ಹಾಡಿದ್ದಾರೆ. ಮೂಲತಃ ಆಂಧ್ರ ಪ್ರದೇಶದವರು ನಿಜ. ತೆಲುಗಿನ ಮೂಲಕ ಚಿತ್ರರಂಗ ಪ್ರವೇಶಿಸಿದ ಜಾನಕಿಯವರು ಹಾಡಿದಂತಹ ಹಾಡುಗಳ ಪೈಕಿ ಅತಿ ಹೆಚ್ಚು ಹಾಡು ಕನ್ನಡ ಹಾಡುಗಳು. ಮಹಾನ್ ಗಾಯಕಿ, ನನ್ನ ತಾಯಿಯವರು ಮಹಾನ್ ನಾಯಕಿಯಾಗಿದ್ದರು. ಈ ಗಾಯಕಿನೂ ನಾಯಕಿನೂ ಭಾರಿ ಆತ್ಮೀಯರು ಜೀವನದಲ್ಲಿ. ಅದು ನಾವು ಹೇಳ್ಕೊಳಕ್ಕೆ ಅದೆಷ್ಟು ಸರಿ ನಮ್ಮ ಮನೆಗೆ ಬಂದಿದ್ದಾರೋ ಆ ಕಷ್ಟ ಸುಖಗಳು ಅಮ್ಮವ್ರ ಹತ್ರ ಮಾತಾಡ್ಕೊಂಡು ನನಗೆ ಆಶೀರ್ವಾದ ಮಾಡೋರು. ಚೆನ್ನಾಗಿರ್ಬೇಕು, ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು. ಹೆಚ್ಚು ಕಡಿಮೆ ಅದೇ ವಯಸ್ಸು, 1 ವರ್ಷ ಹಿಂದೆ ಹಾಗೇ ತೀರ್ಕೊಂಡ್ರು. ನಮ್ಮವ್ರಿಗೆ ಭಾರಿ ನೋವಾಗುತ್ತೆ. ಕೃಷ್ಣನ ವಿಗ್ರಹನ ಹಿಡ್ಕೊಂಡು ದೇವರು ಇಲ್ಲ ಅಂತ ಎಷ್ಟು ಜನ ಹೇಳ್ತಾರೆ. ದೇವರು ಇಲ್ಲ ಅಂದಿದ್ರೆ ಹೇಗೆ ಭಗವಂತನ ಇಟ್ಕೊಂಡೇ ಅವ್ರು ಪ್ರಾಣನ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಅಯ್ಯೋ ಭಗವಂತ ಮತ್ತೆ ಹುಟ್ಟಿ ಬಾ ಅನ್ನುವಂಥದ್ದು ಸಾಧ್ಯನೇ ಇಲ್ಲ. ಆ ಥರ ಹುಟ್ಟಕ್ಕೂ ಆಗಲ್ಲ. ಆ ಥರ ಆ ಮುಖಚರ್ಯ ಇಟ್ಕೊಂಡು ಇನ್ನೊಬ್ಬರು ಬಂದರೂ ಕೂಡ ಕಂಠನೇ ಬರೋಕ್ಕಾಗಲ್ಲ. ಸಾಧ್ಯನೇ ಇಲ್ಲ. ನನ್ನ ಅಂದಾಜಿಗೆ ಅವ್ರಿಗೆ ಸಿಕ್ಕಿರೋ ಪ್ರಶಸ್ತಿಗಳೇ ಸಾಲದು ಅಂತ ನನಗೆ ಅನ್ನಿಸ್ತಿದೆ. ಏನು 48,000 ಹಾಡೋದ್ರ ಮೇಲೆ ಎಷ್ಟು ಭಾಷೆಗಳಲ್ಲಿ ಅವ್ರು ಹಾಡಿರೋದು. ಅರೇಬಿಯಾ ಭಾಷೆಯಲ್ಲಿ ಆಡಿದ್ದಾರೆ, ಜಾಪನೀಸ್ ಭಾಷೆಯಲ್ಲಿ ಆಡಿದ್ದಾರೆ. ಇಂಟರ್ನ್ಯಾಷನಲ್ ಪ್ರಶಸ್ತಿ ಒಂದು ಸಿಗಬೇಕು, ಒಂದು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಸಿಗಬೇಕು. ಖಂಡಿತ ಅಂಥ ಕಂಠ ಎಷ್ಟೋ ಮಿಸ್ ಮಾಡ್ಕೋತೀವಿ. ಕೆಲವು ಶ್ರೇಷ್ಠ ಕಲಾವಿದರು ಇವತ್ತು ನಾವು ಮತ್ತೆ ಕೊಡ್ತೀವಿ ಅಂದರೆ ಅವರಿಲ್ಲ. ನಮ್ಮವರು ಇಲ್ಲೇ ಇದ್ದಿದ್ದಾರೆ ನೋಡಿ, ನಮ್ಮ ಕರ್ನಾಟಕದಲ್ಲಿ. ಅವರೆಲ್ಲೋ ಜನಿಸಿ ಕರ್ನಾಟಕದಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.